ಸ್ಟೂಡೆಂಟ್ಸ್, ಇವತ್ತು ನಡೆದ ಸೆಕೆಂಡ್ ಪಿ ಯು ಸಿ ಬಿಸ್ನೆಸ್ ಸ್ಟಡಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಒಂದನೇ ಉತ್ತರ ಡಿ, ಉದ್ಯೋಗ ಅವಕಾಶಗಳನ್ನು ಒದಗಿಸುವುದು. ಎರಡನೇದು ಎ, ವರ್ಗಾವಣೆ. ಮೂರನೇ ಪ್ರಶ್ನೆಗೆ ಉತ್ತರ ಸಿ, ಅಬ್ರಾಮಸ್ ಲೋ. ಹಾಗೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಾರ್ಯನಿರ್ವಹಣೆ ಶಿಸ್ತುಗಳನ್ನು ನಿರ್ಧರಿಸುವುದು. ಹಾಗೆ ಐದನೇದು ಯಾವುದು ಚರಾಸ್ತಿಯಾಗಿದೆ? ಕೈಯಲ್ಲಿರುವ ನಗದು, ಇದು ಚರಾಸ್ತಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಕ್ವಶನ್ ಯಾವುದಂದರೆ, ಬಿಟ್ಟ ಸ್ಥಳಗಳಿಗೆ ಸೂಕ್ತ ಉತ್ತರವನ್ನು ತುಂಬಿರಿ. ಅಂದರೆ ಮೊದಲನೆಗೆ ನಿರ್ವಹಣೆಯ ತತ್ವ, 7ನೇ ಪ್ರಶ್ನೆಗೆ ಮುಂಗಡ ಪತ್ರ, 8ನೇ ಪ್ರಶ್ನೆಗೆ ಪ್ರತಿ ನಿಯೋಜನೆಯಾಗಿದೆ. ಹಾಗೆಯೇ 9ನೇ ಪ್ರಶ್ನೆಗೆ ರವಾನೆದಾರ, 10ನೇ ಪ್ರಶ್ನೆಗೆ ಪ್ರಚಾರ. ಇವು ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವಾಗಿವೆ. ಅದೇ ರೀತಿ ಹೊಂದಿಸಿ ಬರೆಯಿರಿ. ಮೊದಲನಿಗೆ ಏಕೆ ಯಾವುದಂದರೆ ತೆರಿಗೆ ಆಡಳಿತ ಕ್ರಮ. ಎರಡನೇದು ಭವಿಷ್ಯಕ್ಕೆ ಸಂಬಂಧಿಸಿದ ಊಹೆಗಳು. ಮೂರನೇದು ಉತ್ಪನ್ನ ವಿಶೇಷತೆ. ನಾಲ್ಕನೇದು ಕೆಲಸಗಳಿಗೆ ಜನರನ್ನು ಇರಿಸುವುದು. ಐದನೇದು ಭೌತಿಕ ವಿತರಣೆ ಘಟಕಾಂಶಗಳು. ಇವು ಹೊಂದಿಸಿ ಬರೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ. ಹಾಗೆ 1 ಅಂಕದ ಪ್ರಶ್ನೆಗಳಿಗೆ ಒಂದನೇದು ಕಾರ್ಯನಿರ್ವಹಣೆ, ಎರಡನೇದು ವ್ಯಕ್ತಿಗಳ ನಿರ್ವಹಣೆ. 13ನೇ ಪ್ರಶ್ನೆಗೆ ಉತ್ತರ ಹೆನ್ರಿ ಫಯಾಲ್. 14ನೇ ಪ್ರಶ್ನೆ ಕಂಪನಿ ಬಂಡವಾಳ ರಚನೆ, ಅದರ ಕಾರ್ಯಾಚರಣೆ, ಸಾಲ ಮತ್ತು ಇಕ್ವಿಟಿಯ ಸಂಯೋಜನೆಯಾಗಿದೆ. ಐಡಿಯಾಸ್ ಥಿಯರಿ. 15ನೇ ಪ್ರಶ್ನೆಗೆ ಉತ್ತರ ಹಾಗೂ 16ನೇ ಪ್ರಶ್ನೆಗೆ 20 ಲಕ್ಷ ರೂಪಾಯಿ. ನೆಕ್ಸ್ಟ್ ಬಂದುಬಿಟ್ಟು 2 ಅಂಕದ ಪ್ರಶ್ನೆಗಳಿಗೆ ಉತ್ತರ. ಇದರಲ್ಲಿ ಮುಖ್ಯವಾದ 2 ಅಂಕದಲ್ಲಿ ಕಂಡುಕೊಳ್ಳೋಣ. ಮುಂದಿನ ಒಂದನೇದು ಸಮನ್ವಯತ್ವ ಯಾವುದಾದ್ರೂ 2 ಲಕ್ಷಣಗಳು. ನಿರ್ವಹಣೆ ಕಾರ್ಯ ಮತ್ತು ನಿರ್ವಹಣೆಯ ಸಾರವಾಗಿದೆ. ಅಷ್ಟೇ. ಇದರಲ್ಲಿ ಸಂಘಟನೆಯ ಅರ್ಥವನ್ನು ಈ ವ್ಯಾಖ್ಯಾನವನ್ನು ಇಲ್ಲಿ ನೋಡಿ. ಯಾರೋ ಥಿಯೋ ಐಮನ್ ಅವರ ಪ್ರಕಾರ ಉತ್ತರ ಇಲ್ಲಿದೆ. ಹಾಗೆಯೇ ಸಿಬ್ಬಂದಿ ನಿರ್ವಹಣೆಯಲ್ಲಿ ಅಭಿಶಿಕ್ಷಣಾರ್ಥ, ಆಯ್ಕೆಯಾದ ನೌಕರರನ್ನು ಸಂಸ್ಥೆಯಲ್ಲಿರುವ ಇತರೆ ನೌಕರರಿಗೆ ಪರಿಚಯಿಸುವುದು. ಇದು ಅಭಿಶಿಕ್ಷಣ. ಹಾಗೆ ಸರ್ವಾಧಿಕಾರಿ ನಾಯಕ, ಪ್ರಜಾಪ್ರಭುತ್ವವಾದಿ ನಾಯಕ. ಇವು 22ನೇ ಪ್ರಶ್ನೆಗೆ ಉತ್ತರ. 23ನೇ ಪ್ರಶ್ನೆಗೆ ಮೇಲೆ ಸಂಘಟನಾತ್ಮಕ ಕಾರ್ಯ ಗುರಿಗಳನ್ನು ಸಹಾಯ ಮಾಡುತ್ತದೆ ಹಾಗೂ ಸಂಪನ್ಮೂಲ ಸಂಪರ್ಕವಾಗಿ ಉಪಯೋಗಿಸಲು ಸಹಾಯ ಮಾಡುತ್ತದೆ. ಹಾಗೆ 24ನೇ ಪ್ರಶ್ನೆ ಯೋಜಿತ ಕಾರ್ಯನಗದು ಅರಿವುಗಳು, ಪ್ರತಿಫಲ ದರ, ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಉಪಯೋಗಿಸಿ. ಹೀಗೆ ಜಿಲ್ಲಾ ವೇದಿಕೆ, ಜಿಲ್ಲಾ ಗ್ರಾಹಕ ವಿವಾದ ಪರಿಹಾರ ಕೇಂದ್ರ. ಇವು ಕೂಡ 26ನೇ ಪ್ರಶ್ನೆಗೆ ಉತ್ತರ. ಹಾಗೆ 4 ಅಂಕದ ಪ್ರಶ್ನೆಗಳಿಗೆ ಉತ್ತರ WF ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವಗಳು. ಇಲ್ಲಿ ಪಾಯಿಂಟ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ, ವಿವರಣೆ ನೀವೇ ನೋಡ್ಕೊಳ್ಳಿ. ವಿಜ್ಞಾನ ಹೆಬ್ಬರಳ ನಿಯಮವಲ್ಲ, ಸಾಮರಸ್ಯ ವಿರೋಧವಲ್ಲ, ಸಹಕಾರ ಪ್ರತ್ಯೇಕವಾದದ್ದಲ್ಲ, ಪ್ರತಿಯೊಬ್ಬರು ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳ ಅಭಿವೃದ್ಧಿಯಾಗಿದೆ. ನೆಕ್ಸ್ಟು ಇವು ವಿವರಣೆ ನೀವೇ ನೋಡ್ಕೊಳ್ಳಿ. ಹಾಗೆ 29ನೇ ಕ್ವಶನ್ನಿಗೆ ಉತ್ತರ ಸ್ವಲ್ಪ ಕಾನೂನು ಆರ್ಥಿಕ ಅಂತಂದು ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಯೋಜಿಸುವಿಕೆ ಯಾವುದಾದ್ರೂ 4 ಲಕ್ಷಣಗಳನ್ನು ತಿಳಿಸಿ. ಎರಡನೇ ಪ್ರಶ್ನೆ, ವ್ಯವಸ್ಥಾಪಕರಿಗೆ ವ್ಯವಹಾರದ ಪರಿಸರ ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಾಮುಖ್ಯತೆ ಎಂಬುದು ಯಾವುದಾದ್ರೂ 4 ಅಂಶಗಳು ತಿಳಿಸಿ. ಇಲ್ಲಿ ಕಾಣುತ್ತಿರುವ ಅಂಶಗಳು ಸರಿಯಾಗಿ ನೋಡ್ಕೊಳ್ಳಿ. ಇವು ಪ್ರಮುಖವಾದ ಪ್ರಶ್ನೆಗೆ ಉತ್ತರಗಳು. ಹಾಗೆ ಯೋಜಿಸುವಿಕೆಯ ಯಾವುದಾದ್ರೂ 4 ಲಕ್ಷಣಗಳು. ಒಂದನೇದು ಯೋಜಿಸುವಿಕೆ ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಯೋಜಿಸುವಿಕೆಯು ಸರ್ವವ್ಯಾಪ್ತಿಯಾಗಿದೆ, ನಿರಂತರವಾಗಿದೆ. 4ನೇ ಲಕ್ಷಣ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ. ಇವು ಯೋಜಿಸುವಿಕೆ 4 ಲಕ್ಷಣಗಳು. ಅದೇ ರೀತಿ ಕಾರ್ಯೇತರ ತರಬೇತಿಯ ಯಾವುದಾದ್ರೂ 4 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದರೆ, ಮೊದಲನೇದು ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು, ವ್ಯಕ್ತಿಗತ ಶಿಕ್ಷಣ. ಮೂರನೇದು ಸ್ಥಾನಬದ್ಧ ಕಲಿಕಾ ತರಬೇತಿ. 4ನೇದು ಕಾರ್ಯ ಆವರ್ತನ. ಇವು 31ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು. ಇಲ್ಲಿ ಪಾಯಿಂಟ್ಸ್ ಮಾತ್ರ ಹೇಳ್ಕೊಂತ ಹೋಗ್ತೀನಿ,
ವಿವರಣೆ ನೀವೇ ನೋಡ್ಕೊಳ್ಳಿ. ಅದೇ ರೀತಿ ನಿಯಂತ್ರಿಸುವಿಕೆ 4 ಮಿತಿಗಳನ್ನು ವಿವರಿಸಿ. 32ನೇ ಪ್ರಶ್ನೆಗೂ ಸರಿ ಉತ್ತರಗಳು. ನಿಯಂತ್ರಿಸುವಿಕೆ ಯಾವುದಾದ್ರೂ 4 ಮಿತಿಗಳ ವಿವರಿಸಿ. ಮೊದಲಿಗೆ ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವುದು, ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ, ನೌಕರರಿಂದ ವಿರೋಧ, ಹಾಗೆ 4ನೇದು ವೆಚ್ಚದಾಯಕ ಕಾರ್ಯ. ಇವು 4 ಪಾಯಿಂಟ್ಸ್ಗಳು. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟ ನಡುವಿನ ಯಾವುದಾದ್ರೂ 4 ವ್ಯತ್ಯಾಸಗಳು. ಇವುಗಳನ್ನು ನೀವೇ ಏನು ಮಾಡಿರಿ, ಇಲ್ಲಿ ಪಾಯಿಂಟ್ಸ್ ಟೇಬಲ್ ಮೂಲಕ ತೋರಿಸ್ತೀನಿ. ಅವುಗಳನ್ನು ಸರಿಯಾಗಿ ನೀವೇ ನೋಡ್ಕೊಳ್ಳಿ. ಜಾಹೀರಾತು ಮತ್ತು ವೈಯಕ್ತಿಕ ಸಾಲಗಳ ನಡುವಿನ ವ್ಯತ್ಯಾಸ, ವೈಯಕ್ತಿಕ ಮಾರಾಟದ ವ್ಯತ್ಯಾಸವನ್ನು ಈ ಪಾಯಿಂಟ್ಸ್ ಟೇಬಲ್ ಮೂಲಕ ನೋಡ್ಕೊಳ್ಳಿ. ಇಲ್ಲಿ ಇವುಗಳ ವ್ಯತ್ಯಾಸವನ್ನು ಸಂಪೂರ್ಣವಾಗಿ ಈ ಟೇಬಲ್ ಮೂಲಕ ನಾವು ಕಂಡುಕೊಳ್ಬೋದು. ಅದೇ ರೀತಿ ಈ ಪಾಯಿಂಟ್ಸ್ಗಳು 1ರಿಂದ 6 ಪಾಯಿಂಟ್ಸ್ಗಳು ನಾವು ನೋಡ್ಬೋದು. ಇದರಲ್ಲಿ 4 ಬರೆದ್ರೆ ಸಾಕು, 5ಕ್ಕೆ 5 ಅಂಕ ಸಿಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಬಳಕೆದಾರರ ಯಾವುದಾದ್ರೂ 4 ಹಕ್ಕುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. 1ನೇದು ಸುರಕ್ಷತೆ ಹಕ್ಕು, 2ನೇದು ಮಾಹಿತಿ ಪಡೆಯುವ ಹಕ್ಕು, 3ನೇದು ಆಯ್ಕೆ ಹಕ್ಕು, ಆಲಿಸುವ ಹಕ್ಕು, ಪರಿಹಾರವನ್ನು ಪಡೆಯುವ ಹಕ್ಕು. ಇವು ಬಳಕೆದಾರರ ಹಕ್ಕುಗಳಾಗಿವೆ. ಇವು 4 ಕೂಡ 5 ಪರಿಹಾರ ಪಡೆಯುವ ಹಕ್ಕು ಕೂಡ ಹಕ್ಕು ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 8 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಇಲ್ಲಿ 4 ಉತ್ತರಗಳನ್ನು ನಾವು 4 ಪ್ರಶ್ನೆಗಳ ಉತ್ತರವನ್ನು ಸರಿಯಾಗಿ ತಿಳಿದುಕೊಳ್ಳೋಣ. 1ನೇದು ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿಯಾಗಿದೆ. ಕಾರ್ಯಗಳನ್ನು ಈ ಪಾಯಿಂಟ್ಸ್ ಮೂಲಕ ನೋಡೋಣ. ಕಾರ್ಯಗಳನ್ನು ವಿವರಿಸಿ ಅಂತ ಕೇಳಿದರೆ, 1ನೇದು ಯೋಜಿಸುವಿಕೆ, 2ನೇದು ಸಂಘಟಿಸುವಿಕೆ, 3ನೇದು ಸಿಬ್ಬಂದಿಯ ನೇಮಕಾತಿ, ಹಾಗೆಯೇ 4ನೇ ಪ್ರಶ್ನೆ ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ. ಇವು ಕಾರ್ಯಗಳಾಗಿವೆ. ನೆಕ್ಸ್ಟ್ 37ನೇ ಕ್ವಶನ್ನು. ಇವು ಸರಿಯಾದ ಉತ್ತರ. ಇಲ್ಲಿ ಪಾಯಿಂಟ್ಸ್ ಮಾತ್ರ ತಿಳಿಸ್ತೇನೆ, ಆದರೆ ವಿವರಣೆ ನೀವೇ ನೋಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಔಪಚಾರಿಕ ಸಂಘಟನೆ ಅನುಕೂಲಗಳು ಮತ್ತು ಮಿತಿಗಳನ್ನು ತಿಳಿಸಿ. ಮಿತಿಗಳು ಅಂದರೆ ಒಂದೇ, ಅನಾನುಕೂಲತೆ ಅಂದರೆ ಒಂದೇ. ಈ ಸಂಘಟನೆ ಅನುಕೂಲಗಳು ಸಂಪೂರ್ಣವಾಗಿ ನೀವೇ ನೋಡಿಕೊಳ್ಳಿ. ಇಲ್ಲಿ ಸಂಪೂರ್ಣ ಕಾಣುತ್ತಿರುವಂತಹ ಪಾಯಿಂಟ್ಸ್ ಇವೆ ಉತ್ತರಗಳು. ಸರಿಯಾದ ಉತ್ತರಗಳನ್ನು ನೀವೇ ನೋಡಿಕೊಳ್ಳಿ. ಅನುಕೂಲತೆಗಳು ಮತ್ತು ಮಿತಿಗಳು. ಹಾಗೆ 39ನೇದ್ದು, ನಿಮ್ಮ ಒಂದು ಸಂಸ್ಥೆ ಮಾನವ ಸಂಪನ್ಮೂಲ ವ್ಯವಸ್ಥಾಪಕವನ್ನು ವಹಿಸಿಕೊಂಡು ನೌಕರ ಆಯ್ಕೆ ಪ್ರಕ್ರಿಯೆಯಲ್ಲಿ ವಿವಿಧ ಹಂತಗಳನ್ನು ವಿವರಿಸಿ ಅಂತ ಕೇಳೇನೆ. ಅದರಲ್ಲಿ 1ನೇ ಪಾಯಿಂಟು ಮಾನವ ಶಕ್ತಿ ಅಗತ್ಯತೆಗಳನ್ನು ಅಂದಾಜು ಮಾಡುವುದು, 2ನೇದು ನೇಮಕಾತಿ, 3ನೇದು ಆಯ್ಕೆ, ಅನುಷ್ಠಾಪನೆ ಹಾಗೂ ಅಭಿಶಿಕ್ಷಣ, 4ನೇದು ತರಬೇತಿ ಮತ್ತು ಅಭಿವೃದ್ಧಿ, ಕಾರ್ಯನಿರ್ವಹಣೆ ಪರಾಮರ್ಶನ, ಬಡ್ಡಿ ಮತ್ತು ವೃತ್ತಿ ಜೀವನ ಯೋಜಿಸುವಿಕೆ ಮತ್ತು ಪರಿಹಾರ. ಇವು 8 ಪಾಯಿಂಟ್ಸು ಆಗಿವೆ. 7 ಪ್ರಶ್ನೆ, 7 ಉತ್ತರಗಳು. ನೆಕ್ಸ್ಟ್ ನಿರ್ದೇಶಿಸುವಿಕೆ ತತ್ವಗಳನ್ನು ವಿವರಿಸಿ. 40ನೇ ಪ್ರಶ್ನೆಗಳಿಗೆ ಉತ್ತರ, ಉದ್ದೇಶಗಳ ಸಾಮರಸ್ಯ, ಗರಿಷ್ಠ ವ್ಯಕ್ತಿಗತ ಕೊಡುಗೆ, ಉದ್ದೇಶಗಳ ಸಾಮರಸ್ಯ 2ನೇ ಪಾಯಿಂಟ್. 3ನೇ ಪಾಯಿಂಟ್, ಏಕರೂಪ ಆಜ್ಞೆ, ನಿರ್ದೇಶಿಸುವಿಕೆ ತಂತ್ರದ ಸೂಕ್ತತೆ, ನಿರ್ವಹಣಾ ಸಂವಹನ, ಅನೌಪಚಾರಿಕ ಸಂಘಟನೆ ಬಳಕೆ, ನಾಯಕತ್ವ, 5ನೇದು ಅನುಪಾಲನೆ. ಇವು 40ನೇ ಪ್ರಶ್ನೆಗೆ ಸರಿಯಾದ ಉತ್ತರಗಳು. ನೆಕ್ಸ್ಟ್, ಬೆಲೆ ಎಂದರೇನು? ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಮೊದಲನೆಗೆ ಉತ್ಪನ್ನದ ವೆಚ್ಚ. ಪ್ರಭಾವ ಬೀರುವ ಅಂಶಗಳಲ್ಲಿ 1ನೇ ಪಾಯಿಂಟ್ ಯಾವುದು? ಉತ್ಪನ್ನದ ವೆಚ್ಚ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ತುಷ್ಟಿಗುಣ ಮತ್ತು ಬೇಡಿಕೆ. 4ನೇ ಸರ್ಕಾರದ ಕಾನೂನಿನ ನಿಬಂಧನೆಗಳು. 5ನೇದು ಬೆಲೆ ನಿಗದಿತ ಉದ್ದೇಶಗಳು.
ಹಾಗೆ ಸರ್ಕಾರದ ದೃಷ್ಟಿಕೋನ ಬೆಲೆ ನಿಗದಿತ ಉದ್ದೇಶಗಳು. ಥ್ಯಾಂಕ್ ಯು.